ನಮಸ್ಕಾರ ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಅಮೆರಿಕಕ್ಕೆ ಆಮದಾಗುವ ಭಾರತದ ಉತ್ಪನ್ನಗಳ ಮೇಲೆ 26% ಆಮದು ಸುಂಕವನ್ನು ವಿಧಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆದೇಶವನ್ನು ಮಾಡಿದ್ದಾರೆ. ಆದರೆ ಇದರಿಂದ ಭಾರತದ ಕಂಪನಿಗಳಿಗೆ ಹೊಡೆತ ಬೀಳುತ್ತಾ? ಭಾರತದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಹೊಡೆತ ಬೀಳುತ್ತೆ? ಭಾರತ ಮುಖ್ಯವಾಗಿ ಈಗ ಈ ಆಮದು ಸುಂಕವನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು? ಈ ಆಮದು ಸುಂಕದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಭಾರತ ಸರ್ಕಾರ ಏನು ಕ್ರಮವನ್ನು ಕೈಗೊಳ್ಳುತ್ತೆ? ಭಾರತದಲ್ಲಿ ಇದ್ರ ಬಗ್ಗೆ ಈಗ ಏನು ಚರ್ಚೆ ಆಗ್ತಾ ಇದೆ ಅಂತೇಳಿ ನಾವೀಗ ಹೇಳ್ತೇವೆ ನೋಡಿ. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದ ಎಲ್ಲ ದೇಶಗಳ ಮೇಲೆ ಪ್ರತಿ ತೆರಿಗೆ ದರವನ್ನು ಘೋಷಣೆ ಮಾಡಿದ್ದಾರೆ. ವಿವಿಧ ದೇಶಗಳ ಮೇಲೆ 10% 49%ರಷ್ಟವರೆಗೆ ಆಮದು ಸುಂಕವನ್ನು ಘೋಷಿಸಿದ್ದಾರೆ. ಅಮೆರಿಕದ ಶ್ವೇತಭವನದಿಂದ 180 ದೇಶಗಳ ಮೇಲಿನ ತೆರಿಗೆ ದರ ಬಿಡುಗಡೆಯಾಗಿದೆ. ಚೀನಾದ ಮೇಲೆ 34% ಆಮದು ಸುಂಕವನ್ನು ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿದ್ದಾರೆ. ಇನ್ನು ಭಾರತದ ಉತ್ಪನ್ನಗಳ ಮೇಲೂ ಕೂಡ 26% ಆಮದು ಸುಂಕವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಭಾರತದ ಪ್ರಧಾನಿ ನನ್ನ ಒಳ್ಳೆಯ ಸ್ನೇಹಿತರು ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಆದರೆ ಭಾರತದ ಉತ್ಪನ್ನಗಳ ಮೇಲೆ ವಿಧಿಸುವ ತೆರಿಗೆ ದರವನ್ನೇನು ಡೊನಾಲ್ಡ್ ಟ್ರಂಪ್ ಅವರು ಕಡಿಮೆ ಮಾಡಿಲ್ಲ. ಮುಖ್ಯವಾಗಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ಎಲ್ಲ ಉತ್ಪನ್ನಗಳ ಮೇಲೆ 26% ತೆರಿಗೆಯನ್ನು ವಿಧಿಸಿರೋದ್ರಿಂದಾಗಿ ಭಾರತದ ಆರ್ಥಿಕತೆ ಮೇಲೆ ಇದು ಏನು ಪರಿಣಾಮವನ್ನು ಬೀರುತ್ತೆ? ಭಾರತದ ಕಂಪ್ನಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ? ಭಾರತದ ಯಾವ್ಯಾವ ಕ್ಷೇತ್ರಗಳಿಗೆ ಇದರಿಂದ ತೊಂದರೆ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಈಗ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಭಾರತ ಕಳೆದ ವರ್ಷ ಅಮೆರಿಕಕ್ಕೆ $87 ಬಿಲಿಯನ್ ಮೌಲ್ಯದ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ಇವುಗಳ ಮೇಲೆ ಈಗ 26% ಆಮದು ಸುಂಕವನ್ನು ಅಮೆರಿಕ ವಿಧಿಸುತ್ತೆ. ಆದರೆ ಅಮೆರಿಕದಿಂದ ಭಾರತಕ್ಕೆ ಆಮದಾಗುವ ಉತ್ಪನ್ನಗಳ ಮೌಲ್ಯ $42 ಬಿಲಿಯನ್ ಮಾತ್ರ. ಅಂದರೆ ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರದಿಂದ ಭಾರತಕ್ಕೆ ಇದುವರೆಗೂ ಹೆಚ್ಚಿನ ಲಾಭ ಇತ್ತು. ನಮ್ಮಿಂದ ಎಕ್ಸ್ಪೋರ್ಟ್ ಆಗೋದು ಜಾಸ್ತಿ, ಇಂಪೋರ್ಟ್ ಆಗುವಂಥದ್ದು ಕಡಿಮೆ ಇತ್ತು. ಇದರಿಂದಾಗಿ ಭಾರತಕ್ಕೆ ಲಾಭ ಇತ್ತು. ಆದ್ರೀಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಉತ್ಪನ್ನಗಳ ಮೇಲೆ 26% ಆಮದು ಸುಂಕವನ್ನು ವಿಧಿಸಿದ್ರಿಂದ ಭಾರತದ ಕಂಪನಿಗಳಿಗೆ ಹೊಡೆತ ಬೀಳಲಿದೆಯಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಖಂಡಿತವಾಗ್ಲೂ ಕೂಡ ಭಾರತದ ಕಂಪನಿಗಳಿಗೆ ಹೊಡೆತ ಬೀಳಲಿದೆ. ಭಾರತದ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುವುದರಿಂದ ಸಿಗ್ತಾ ಇದ್ದಂಥ ಆದಾಯ ಕುಸಿತ ಆಗುತ್ತೆ. ಭಾರತದ ಆರ್ಥಿಕತೆಗೂ ಕೂಡ ಸ್ವಲ್ಪ ಹೊಡೆತ ಬೀಳಲಿದೆ. ರಫ್ತಾಗುವ ಉತ್ಪನ್ನಗಳ ಬೆಲೆ ದುಬಾರಿ ಆಗುತ್ತೆ. ಇದರಿಂದ ಭಾರತದ ಉತ್ಪನ್ನಗಳು ಬೇರೆ ದೇಶದ ಉತ್ಪನ್ನಗಳ ಜೊತೆಗೆ ಅಮೆರಿಕಾದಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ, ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಭಾರತದ ಉತ್ಪನ್ನಗಳ ಮಾರಾಟ ಕಡಿಮೆಯಾಗಿ ಆದಾಯವೂ ಕೂಡ ಕಡಿಮೆ ಆಗುತ್ತೆ. ಭಾರತದಿಂದ ಅಮೆರಿಕಕ್ಕೆ ಆಗ್ತಾ ಇದ್ದಂಥ ರಫ್ತಿಗೂ ಕೂಡ ಹೊಡೆತ ಬೀಳಲಿದೆ. ಆದರೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈಗ ಭಾರತ ಏನು ಮಾಡಬೇಕು ಅಂತೇಳಿ ಕೂಡ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವರು ಹೇಳೋ ಪ್ರಕಾರ 1991ರಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಉದಾರೀಕರಣ, ಜಾಗತೀಕರಣಕ್ಕೆ ತೆರೆದುಕೊಳ್ತು. ಈಗ ಮತ್ತೆ ಅಂಥದ್ದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಸವಾಲು, ಸಂಕಷ್ಟವನ್ನೇ ಅವಕಾಶವನ್ನಾಗಿ ಬಳಸ್ಕೊಳ್ಬೇಕು ಅಂತ ಕೆಲವರು ಸಲಹೆಯನ್ನು ಕೂಡ ನೀಡ್ತಾ ಇದ್ದಾರೆ. ಭಾರತದಿಂದ ಹಾಗಾದರೆ ಅಮೆರಿಕಕ್ಕೆ ರಫ್ತಾಗುವಂತಹ ಟಾಪ್ 10 ಉತ್ಪನ್ನಗಳು ಯಾವ್ಯಾವು ಅಂತೇಳಿ ಈಗ ನೋಡೋಣ. ಮುಖ್ಯವಾಗಿ ಮೊದಲನೇದಾಗಿ ಡೈಮಂಡ್. ಭಾರತದಿಂದ ವಾರ್ಷಿಕ $10.2 ಬಿಲಿಯನ್ ಮೌಲ್ಯದ ಡೈಮಂಡ್ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗ್ತಾ ಇದೆ. ಎರಡನೇದಾಗಿ ಮೆಡಿಕಲ್ ಅಪ್ಲಯನ್ಸಸ್. ವಾರ್ಷಿಕವಾಗಿ $7.44 ಬಿಲಿಯನ್ ಮೌಲ್ಯದ ಮೆಡಿಕಲ್ ಅಪ್ಲಯನ್ಸಸ್ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗ್ತಾ ಇದೆ. ಮೂರನೇದಾಗಿ ಜ್ಯುವೆಲರಿ. ವಾರ್ಷಿಕ $3.6 ಬಿಲಿಯನ್ ಮೌಲ್ಯದ ಜ್ಯುವೆಲರಿಗಳನ್ನು ಅಂದರೆ ಚಿನ್ನಾಭರಣಗಳನ್ನು ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದೆ. ನಾಲ್ಕನೇದಾಗಿ ಕೃಷಿ ಉತ್ಪನ್ನಗಳು. ಸುಮಾರು ವಾರ್ಷಿಕ $460 ಮಿಲಿಯನ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಕೃಷಿ ಉತ್ಪನ್ನಗಳಲ್ಲಿ ಬೇರೆ ಬೇರೆ ಉತ್ಪನ್ನಗಳು ಸೇರಿರ್ತವೆ. ಡೈರಿ ಉತ್ಪನ್ನಗಳಾಗ್ಬೋದು, ಜೊತೆಗೆ ಅಕ್ಕಿ, ಬೇಳೆ, ಕಾಳು ಸೇರಿದಂತೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ಸೇರಿವೆ. ಇನ್ನು ಐದನೇದಾಗಿ ರಿಫೈನ್ಡ್ ಪೆಟ್ರೋಲಿಯಂ ಕೂಡ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗ್ತಾ ಇದೆ. ವಾರ್ಷಿಕ $4.9 ಬಿಲಿಯನ್ ಮೌಲ್ಯದ ರಿಫೈನ್ಡ್ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಆರನೇದಾಗಿ ಅಕ್ಕಿ. ವಾರ್ಷಿಕ $1 ಬಿಲಿಯನ್ ಮೌಲ್ಯದ ಬಾಸ್ಮತಿ ಅಕ್ಕಿ ಮತ್ತು ನಾನ್ ಬಾಸ್ಮತಿ ಅಕ್ಕಿಯನ್ನು ಕೂಡ ಅಮೆರಿಕಕ್ಕೆ ಭಾರತ ರಫ್ತು ಮಾಡ್ತಾ ಇದೆ. ಏಳನೇದಾಗಿ ಟೆಕ್ಸ್ಟೈಲ್ಸ್ ಅಂಡ್ ಅಪೆರಲ್ಸ್. ವಾರ್ಷಿಕ $750 ಮಿಲಿಯನ್ ಮೌಲ್ಯದ ಟೆಕ್ಸ್ಟೈಲ್ಸ್ ಅಂಡ್ ಅಪೆರಲ್ಸನ್ನು ಭಾರತ ಅಮೆರಿಕಕ್ಕೆ ರಫ್ತು ಮಾಡ್ತಾ ಇದೆ. ಇನ್ನು ಎಂಟನೇದಾಗಿ ಆಟೋಮೇಟಿವ್ ಕಂಪೋನೆಂಟ್. $800 ಮಿಲಿಯನ್ ಮೌಲ್ಯದ ಆಟೋಮೇಟಿವ್ ಕಂಪೋನೆಂಟ್ಗಳನ್ನು ಕೂಡ ಭಾರತ ಅಮೆರಿಕಕ್ಕೆ ರಫ್ತನ್ನು ಮಾಡ್ತಾ ಇದೆ. ಒಂಬತ್ತನೇದಾಗಿ ಕೆಮಿಕಲ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್. ವಾರ್ಷಿಕ $600 ಮಿಲಿಯನ್ ಮೌಲ್ಯದ ಕೆಮಿಕಲ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಉತ್ಪನ್ನಗಳನ್ನು ಭಾರತ ಅಮೆರಿಕಕ್ಕೆ ರಫ್ತು ಮಾಡ್ತಾ ಇದೆ. ಇನ್ನು ಹತ್ತನೇದಾಗಿ ಮೆಷಿನರಿಗಳು. ವಾರ್ಷಿಕ $550 ಮಿಲಿಯನ್ ಮೌಲ್ಯದ ಮೆಷಿನರಿಗಳನ್ನು ಭಾರತ ಅಮೆರಿಕಕ್ಕೆ ರಫ್ತು ಮಾಡ್ತಾ ಇದೆ. ಈ ಎಲ್ಲ ಉತ್ಪನ್ನಗಳ ಮೇಲೆ 26% ಆಮದು ಸುಂಕವನ್ನು ಈಗ ಅಮೆರಿಕ ವಿಧಿಸಿದೆ. ಭಾರತದ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರ, ಫಿಶ್ಶು, ಮಾಂಸ, ಡೈರಿ ಉತ್ಪನ್ನಗಳು, ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ ಸೇರಿದಂತೆ ಸಾಕಷ್ಟು ಉತ್ಪನ್ನಗಳನ್ನು ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಇವುಗಳ ಮೇಲೆಲ್ಲ ಈಗ 26% ಸುಂಕವನ್ನು ವಿಧಿಸುವುದಾಗಿ ಅಮೆರಿಕ ಘೋಷಿಸಿದೆ.
ಈಗಾಗಲೇ ಸ್ಟೀಲು, ಅಲ್ಯೂಮಿನಿಯಂ, ಆಟೋಮೊಬೈಲ್ ಉತ್ಪನ್ನಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆರಿಗೆಯನ್ನು ವಿಧಿಸಿದ್ದಾರೆ. ಈ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡೋದು ಈಗ ದುಬಾರಿಯಾಗಿ ಭಾರತಕ್ಕೆ ಸಿಗುವಂತಹ ಮತ್ತು ಭಾರತದ ಕಂಪನಿಗಳಿಗೆ ಸಿಗುವಂತಹ ಆದಾಯ ಕಡಿಮೆ ಆಗುತ್ತೆ. ಈ ಉತ್ಪನ್ನಗಳನ್ನು ಉತ್ಪಾದಿಸುವ ಕ್ಷೇತ್ರಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲಿದೆ. ಆದರೆ ಅಮೆರಿಕದಿಂದ ಭಾರತದ ಮೇಲೆ 26% ಆಮದು ಸುಂಕವನ್ನು ವಿಧಿಸಿರೋದು ಭಾರತದ ಪಾಲಿಗೆ ಒಂದು ಮಿಶ್ರ ಬೆಳವಣಿಗೆ. ಇದು ಭಾರತಕ್ಕೆ ಹಿನ್ನಡೆ ಅಲ್ಲ ಅಂತೇಳಿ ಕೇಂದ್ರದ ವಾಣಿಜ್ಯ ಇಲಾಖೆ ಹೇಳಿದೆ. ಅಮೆರಿಕ ಆಮದು ಸುಂಕವನ್ನು ವಿಧಿಸಿದ್ರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಭಾರತ ಈಗ ಅಸೆಸ್ಮೆಂಟನ್ನು ಮಾಡ್ತಾ ಇದೆ. ಇದರಿಂದ ಭಾರತಕ್ಕೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ, ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಅಸೆಸ್ಮೆಂಟನ್ನು ನಡೆಸ್ತಾ ಇದೆ. ಕೇಂದ್ರದ ವಾಣಿಜ್ಯ ಇಲಾಖೆ, ಪ್ರಧಾನಿ ಕಾರ್ಯಾಲಯದಿಂದ ಈ ಆಮದು ಸುಂಕದ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಕೂಡ ಈಗ ನಡೆಸಲಾಗ್ತಾ ಇದೆ. ಭಾರತವು ಅಮೆರಿಕದ ಉತ್ಪನ್ನಗಳ ಮೇಲಿನ ಆಮದು ಸುಂಕವನ್ನು ಕಡಿತ ಮಾಡಿದ್ರೆ ಅಮೆರಿಕವು ಕೂಡ ಭಾರತದ ಉತ್ಪನ್ನದ ಮೇಲಿನ ತೆರಿಗೆಯನ್ನು ಕಡಿತ ಮಾಡಲಿದೆ ಅಂತೇಳಿ ಕೇಂದ್ರದ ವಾಣಿಜ್ಯ ಇಲಾಖೆ ಹೇಳ್ತಾ ಇದೆ. ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವೆ ದ್ವಿಪಕ್ಷೀಯ ವಾಣಿಜ್ಯ ಮಾತುಕತೆ ಕೂಡ ನಡೀತಾ ಇದೆ. ಈಗ ಭಾರತವು ಅಮೆರಿಕವನ್ನು ಸ್ವಲ್ಪ ಮಟ್ಟಿಗೆ ತಣ್ಣಗಾಕಿಸಲಿಕ್ಕೆ ಕೆಲವೊಂದು ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಹಾಗಾದರೆ ಏನೇನು ಮಾಡ್ಬೋದು ಅಂತ ನೋಡೋದಾದರೆ, ಭಾರತ ಅಮೆರಿಕದಿಂದ ಹೆಚ್ಚಿನ ಮಿಲಿಟರಿ ವೆಪನ್ಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಅಮೆರಿಕದಿಂದ ಗ್ಯಾಸನ್ನು ಖರೀದಿಸ್ಬೋದು. ಟೆಸ್ಲಾ ಸೇರಿದಂತೆ ಅಮೆರಿಕದ EV ಕಾರುಗಳ ಮೇಲಿನ ಆಮದು ಸುಂಕವನ್ನು ಭಾರತ ಕಡಿತ ಮಾಡ್ಬೋದು. ಅರ್ಲೆ ಡೇವಿಡ್ಸನ್ ಬೈಕ್ ಮೇಲಿನ ಆಮದು ಸುಂಕವನ್ನು ಕೂಡ ಮತ್ತಷ್ಟು ಕಡಿತ ಮಾಡ್ಬೋದು. ಇದರಿಂದ ಅಮೆರಿಕದ ಉತ್ಪನ್ನಗಳಿಗೆ ಭಾರತ ಆಮದು ಸುಂಕವನ್ನು ಕಡಿತ ಮಾಡಿದ್ರೆ ಅಮೆರಿಕವು ಕೂಡ ಭಾರತದ ಉತ್ಪನ್ನಗಳಿಗೆ ತನ್ನ ದೇಶದಲ್ಲಿನ ಆಮದು ಸುಂಕವನ್ನು ಕಡಿತ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಈ ಟ್ರೇಡ್ ಡೀಲ್ ಯಶಸ್ವಿಯಾದರೆ ಭಾರತಕ್ಕೆ ಅನುಕೂಲ ಆಗ್ಬೋದು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಮುಖ್ಯವಾಗಿ ಈಗ ಅಮೆರಿಕ ಕೂಡ ಕೆಲವೊಂದು ದೇಶಗಳನ್ನು ಡರ್ಟಿ 15 ದೇಶಗಳು ಅಂತ ಕೂಡ ಪಟ್ಟಿ ಮಾಡಿದೆ. ಅಂದರೆ ಅಮೆರಿಕದ ಉತ್ಪನ್ನಗಳಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಕ್ಕಂಥ ದೇಶಗಳನ್ನು ಡರ್ಟಿ 15 ಅಂತೇಳಿ ಅಮೆರಿಕ ಪಟ್ಟಿ ಮಾಡಿದೆ. ಆದರೆ ಆ ದೇಶಗಳು ಯಾವುವು ಅನ್ನೋದನ್ನು ಘೋಷಣೆ ಮಾಡಿಲ್ಲ. ಆದರೆ ಕೆಲವೊಂದು ದೇಶಗಳನ್ನು ಮಾತ್ರ ಈ ಡರ್ಟಿ 15 ರಾಷ್ಟ್ರಗಳ ಪಟ್ಟಿಗೆ ಅಮೆರಿಕ ಸೇರಿಸ್ಕೊಂಡಿದೆ. ಈಗ ಮುಖ್ಯವಾಗಿ ಬೇರೆ ಬೇರೆ ದೇಶಗಳು, ಕೆನಡಾ, ಮೆಕ್ಸಿಕೋ, ಚೀನಾ, ಆಸ್ಟ್ರೇಲಿಯಾ ಸೇರಿದಂತೆ ಕೆಲವು ದೇಶಗಳು ಅಮೆರಿಕದ ಉತ್ಪನ್ನಗಳಿಗೆ ಹೆಚ್ಚಿನ ಆಮದು ಸುಂಕವನ್ನು ವಿಧಿಸ್ತಾ ಇದ್ವು. ಹೀಗಾಗಿ ಆ ಎಲ್ಲ ದೇಶಗಳನ್ನು ಕೂಡ ಈಗ ಡರ್ಟಿ 15 ಪಟ್ಟಿಗೆ ಅಮೆರಿಕ ಸೇರಿಸಿದೆ. ಹೀಗಾಗಿ ಈಗ ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ಅಮೆರಿಕ ಆಮದು ಸುಂಕವನ್ನು ವಿಧಿಸಿರೋದ್ರಿಂದಾಗಿ ತನ್ನ ಸ್ನೇಹಿ ರಾಷ್ಟ್ರಗಳ ಮೇಲೂ ಕೂಡ ಅಮೆರಿಕ ಆಮದು ಸುಂಕವನ್ನು ವಿಧಿಸಿದೆ. ಇದು ವಿಶ್ವದಲ್ಲಿ ಈಗ ಅಮೆರಿಕದ ಬಗೆಗಿನ ಒಂದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.